ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಎಲ್ಲಾ ವಲಯಗಳಲ್ಲೂ ಕೂಡ ಎದ್ದು ಕಾಣಿಸ್ತಾ ಇದೆ. ನೋಡ್ತಾ ಇದೀವಿ, ಎಲ್ಲಾ ಕಡೆಯೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈಗ ರೈತರಿಗಂತೂ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಾ ಇದೆ. ತರಕಾರಿಗೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗ್ತಿದ್ದಾರೆ. ಈಗ 40 ರೂಪಾಯಿ ಇದ್ದಂತಹ ತರಕಾರಿ ಕೇವಲ 5 ರೂಪಾಯಿ 10 ರೂಪಾಯಿ ಮಾರಾಟ ಆಗ್ತಿದೆ. ಬೆಳೆದಂತಹ ತರಕಾರಿಗೆ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತರು. ಒಂದು ಕಡೆ ರೈತರು, ಮತ್ತೊಂದು ಕಡೆ ವರ್ತಕರಿಗೂ ಸಂಕಷ್ಟ. ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಯಾರು ಅದನ್ನ ತಗೊಳ್ಳೋರೇ ಇಲ್ಲ. ಬೆಂಬಲ ಬೆಲೆ ಕೊಡುವಂತೆ ಸರ್ಕಾರಕ್ಕೆ ರೈತರು ಈಗ ಮನವಿ ಮಾಡಿಕೊಳ್ತಿದ್ದಾರೆ. ಕ್ಯಾರೆಟ್, ಆಲೂಗಡ್ಡೆ, ಬದನೆಕಾಯಿ, ಮೆಣಸಿನಕಾಯಿಗೆ ಬೆಲೆ ಕುಸಿತ ಆಗಿದೆ. ಹೇಳೋರು ಕೇಳೋರು ಇಲ್ಲ, ತಗೊಳ್ಳಿ ಅಂತಂದ್ರು ತಗೊಳ್ಳೋರು ಇಲ್ಲ. ಇಷ್ಟೆಲ್ಲ ಹಣ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗೆ ಈಗ ಅದಕ್ಕೆ ತಕ್ಕಂತೆ ಬೆಲೆ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ರೈತರಿಗೆ ನಷ್ಟ ಆಗೋದು ಪಕ್ಕ ಗ್ಯಾರಂಟಿ ಅದು. ಹಾಗಾಗಿ ಈಗಾಗಲೇ ನೋಡ್ತಾ ಇದೀವಿ, ಹಲವು ಕಡೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಈಗಾಗಲೇ ಬಹಳಷ್ಟು ರೈತರು ಪಾಪ ಕಂಗಾಲಾಗೋಗಿದ್ದಾರೆ. ಮಧ್ಯಪ್ರಾಚ್ಯದ ಎಫೆಕ್ಟ್ ಇದು. ಕಾರಣ ಏನು ಅಂತಂದ್ರೆ ಇಲ್ಲಿಂದ ಕೆಲವೊಂದು ವಸ್ತುಗಳು ಅಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದೆಲ್ಲವೂ ಕೂಡ ಈಗ ಸ್ಥಗಿತ ಆಗಿರುವಂಥದ್ದು. ಯಾವಾಗ ಯುದ್ಧ ಆರಂಭ ಆಯಿತು ಅದಾದ ನಂತರ. ಹಾಗಾಗಿ ಈಗ 40 ರೂಪಾಯಿ ಇದ್ದಂತಹ ತರಕಾರಿ ದಿಢೀರಾಗಿ 5 ರೂಪಾಯಿ 10 ರೂಪಾಯಿಗೆ ಮಾರಾಟ ಆಗ್ತಿದೆ ಅಂತಂದ್ರೆ ಇನ್ನು ಯಾವ ಮಟ್ಟಕ್ಕೆ ಇವರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ನಾವು ಊಹಿಸಬಹುದು. ರೇಟ್ ಕೇಳೋರಿಲ್ಲ, ರೈತರು ಬರ್ತಾ ಇಲ್ಲ, ಬೆಳಗ್ಗೆ ವ್ಯಾಪಾರಸ್ಥರಿಲ್ಲ, ತುಂಬಾ ಪ್ರಭಾವ ಇಲ್ಲ ನಮಗೆ. ಸರ್ ಏನಿದೆ ಸರ್ ರೇಟ್ ಈಗ? ಎಲ್ಲ ಡೌನ್ ಸರ್. ಈರುಳ್ಳಿ 15 ರೂಪಾಯಿ ಇದೆ, ಆಲೂಗಡ್ಡೆ 15 ರೂಪಾಯಿ, ಕ್ಯಾರೆಟ್ 15-20, ನವಕೋಲ್ 15-20, ಮುಲ್ಲಂಗಿ 5 ರೂಪಾಯಿ 6 ರೂಪಾಯಿ, ಬೀನ್ಸ್ ಒಂದು ರೇಟ್ ಇದೆ ಸರ್. ರೈತರು ತರಕಾರಿ ಬರ್ತಿದೆ ಸರ್? ಕಡಿಮೆ ಸರ್, ಬರ್ತಾ ಇಲ್ಲ. ರೇಟ್ ಇಲ್ಲವಲ್ಲ, ಯಾರು ಕೇಳ್ತಾ ಇಲ್ಲ ಸರ್. ಎಲ್ಲ ರೇಟ್ ಕೇಳೋರಿಲ್ಲ, ರೈತರು